ಜಯ ಸಚ್ಚಿದಾನಂದ ದೀಪಕಣ್ಣ. ನನ್ನ ಫೈಲ್ ನಂಬರ್ 2 ಮತ್ತು 4 ಏನಿವೆ, ನನ್ನ ತಾಯಿ ಮತ್ತು ವೈಫ್ ಅವ್ರ ನಡುವೆ ಕ್ಲಾಶ್ ಉಂಟಾಗುತ್ತೆ. ಇಬ್ರು ಒಬ್ರು ಇನ್ನೊಬ್ರ ಬಗ್ಗೆ ಈಗ ನನಗೆ ಬಂದು ವೈಫ್ ಹೇಳ್ತಾರೆ. ಬಂದಿದ್ದಾರಾ ಅಥವಾ ನಿಮ್ಮ ತಾಯಿ ಅಥವಾ ಯಾರಾದ್ರೂ ಬಂದಿದ್ದಾರಾ? ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಫೈಲ್ 2. ಫೈಲ್ 2. ಹಾಗಾದ್ರೆ ಆಯ್ತು. ಹೇಳಿ. ಅಂದ್ರೆ ಅವರಿಬ್ರು ಪರಸ್ಪರ ಮಾತುಗಳನ್ನ ನನಗೆ ಹೇಳ್ತಾರೆ. ಅವ್ರ ನಡುವೆ ನಾನ್ ಸಿಕ್ಕಾಕೋತೇನೆ, ನಾನ್ ಸಿಕ್ಕೊಂಡಿದ್ದೇನೆ. ಚಟ್ನಿ ಹಾಗೆ ನೀವು ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದೀರಿ. ಹೌದು, ಸ್ಯಾಂಡ್ವಿಚ್ ಅಂದ್ರೆ ಪೂರ್ತಿ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದೇನೆ. ಯಾವಾಗ ನೋಡಿದ್ರು ಯಾವಾಗ್ಲೂ ಒಬ್ರು ಇನ್ನೊಬ್ರ ಬಗ್ಗೆನೆ ಮಾತಾಡ್ತಿರ್ತಾರೆ, ಹೇಳ್ತಿರ್ತಾರೆ. ನನ್ಗೆ ತಿಳಿತಾ ಇಲ್ಲ. ನಿಮ್ ತಾಯಿ ಏನ್ ನಿಮ್ಮೊಂದಿಗೆ ಮಾಡ್ಬೇಕು ಇರ್ತಾರಾ? ಅಂತ. ಇಲ್ಲ, ನಾನು ಇನ್ನೊಂದ್ ಕಡೆ ಇರ್ತೇನೆ. ಗಂಡ ಹೆಂಡತಿ ಒಂದ್ ಕಡೆ ಇರ್ತೀರಿ, ಹೌದು, ತಾಯಿ ಇನ್ನೊಂದ್ ಮನೆಯಲ್ಲಿ ಹೌದು. ಇರ್ತಾರೆ. ಆದ್ರೂ ಅಂದ್ರೆ ಏನು, ಆರಾಮವಾಗಿ ನೀವು ಸೊಲ್ಯೂಷನ್ ತರಬಹುದು. ಈಗ ಇನ್ನೊಂದ್ ಕೇಳಿ, ಈಗ ಶಾಂತಿ ಯಾರಿಗೆ ಬೇಕು? ತಾಯಿಗೆ ಬೇಕಾ, ನಿಮ್ಮ ವೈಫ್ಗೆ ಬೇಕಾ, ನಿಮ್ಗೆ ಬೇಕು? ವೈಫ್ ಎಲ್ಲಿ ಕೂತಿದ್ದಾರೆ? ವೈಫ್ ಅಲ್ಲೇ ಏನ್ ನೋಡಿ, ಹೆಸ್ರು? ಅಲ್ಲೆಲ್ಲೋ. ಕಿರಣ್, ಡಾಕ್ಟರ್ ಕಿರಣ್ ಹಾಜರಾಗಿ. ಅತ್ತೆ ಮತ್ತು ಸೊಸೆಯಲ್ಲಿ ಅದು ಪ್ರಕೃತಿಯ ಪ್ರಾಬ್ಲಮ್ಮು, ಅಡ್ಜಸ್ಟ್ಮೆಂಟ್ನ ಅಗತ್ಯವಿದೆ. ಪ್ರಕೃತಿ ಒಬ್ರಿನ್ನೊಬ್ರದ್ದು ಅರ್ಥಕೊಂಡ್ರೆ ಆಗ ಸೊಲ್ಯೂಷನ್ ಬಂದ್ಬಿಡುತ್ತೆ. ನಿಮ್ಗೇನ್ ಹೇಳ್ಬೇಕು? ಜೈ ಸಚ್ಚಿದಾನಂದ ಜಯ ಪೂಜ್ಯಶ್ರೀ. ಸಚ್ಚಿದಾನಂದ. ಆಹಾ, ನಿಮ್ಮ ಸತ್ಸಂಗ ನಾವು ಕೇಳ್ತೇವೆ, ನೋಡ್ತೇವೆ. ಜ್ಞಾನ ತಗೊಂಡಿದ್ದೀರಾ? ಹೌದು, ತಗೊಂಡಿದ್ದೀವಿ. ನಿನ್ನೆ ತಗೊಂಡ್ರಾ, ಮೊದಲು ತಗೊಂಡಿದ್ದೀರಾ? ಇಲ್ಲ, 2010ರಲ್ಲಿ ತಗೊಂಡದ್ದು. ಸರಿ. ಮತ್ತು ನಿಮ್ಮ ಸತ್ಸಂಗದ ಮೂಲಕ ಇದು ಅನುಭವ ಆಗುತ್ತಂದ್ರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ 5 ಆಜ್ಞೆಗಳೇನಿವೆ ಅದನ್ನು ಫಾಲೋ ಮಾಡಿ, ಯಾವಾಗಲೂ ಅದನ್ನು ಫಾಲೋ ಮಾಡುವ ಪ್ರಯತ್ನ ಮಾಡ್ತೀನಿ, ಪ್ರಯಾಸ ಮಾಡ್ತೀನಿ. ಇದರ ಮೂಲಕ ಪರಿಹಾರ ಬರ್ಬೋದು. ಮತ್ತು ನಿಮ್ಮ ಸತ್ಸಂಗದ ಮೂಲಕ ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಮತ್ತು ಇದಕ್ಕಿಂತ ಹೆಚ್ಚು ಏನು ನಿಮ್ ಪ್ರಶ್ನೆಗಳಿಲ್ಲ ತಾಯಿ ಈಗ. ಜ್ಞಾನ ತಗೊಂಡಿದ್ದಾರಾ? ಇಲ್ಲ, ಮಮ್ಮಿ ತಗೊಂಡಿಲ್ಲ. ತಗೊಳ್ಳಿಲ್ಲ? ಇಲ್ಲ, ಅವರಿಗೆ ಬೇಡ. ಅನ್ಸಲ್ಲ. ಅಂದ್ರೆ ಈಗ ಇಷ್ಟು ಮಾಡಿ ನಿಮ್ಮ ವತಿಯಿಂದ ನಿಮ್ಮ ತಾಯಿ ಏನಾದ್ರೂ ಮಾತುಕತೆ ಆದ್ರೆ ಆಗ ನೀವು, ನಿಮ್ಮ ಹೆಸರೇನು? ಕಿರಣ್ಗೆ ಹೇಳಿ, ಕಿರಣ್ ಜಮೆ ಮಾಡು, ಅತ್ತೆ ತಪ್ಪುಗಳನ್ನು ಎತ್ತಬೇಡಿ. ಯಾಕೆಂದ್ರೆ ಅವರು ಏನಾದ್ರೂ ಹೇಳಿಯೇ ಹೇಳ್ತಾರೆ, ಹೀಗ್ ಮಾಡು, ಹೀಗ್ ಮಾಡಬೇಡ, ಹೀಗೆ ಗಮನ ಇಡಬೇಕು, ನನ್ ಮಗನಿಗೆ ಇದು ಇಚ್ಛೆ ಇಲ್ಲ, ನೀನ್ ಹೀಗ್ ಮಾಡ್ತಿ, ಅಂಥ ಶಬ್ದಗಳು ಬಂದ್ರೆ ಆಗ ನಾವು ಜಮೆ ಮಾಡಬೇಕು. ಮತ್ತೆ ಸರಿ ಅತ್ತೆ, ಗಮನ ಇಡ್ತೇನೆ, ಸರಿ ಅತ್ತೆ, ಮರ್ಯಾದೆ ಕೊಡಿ, ಪ್ರೀತಿಯಿಂದ ವ್ಯವಹಾರ ಮಾಡಿ. ಮತ್ತೆ ಅವರಿಗೆ ನಿಮ್ಮಿಂದ ದುಃಖವಾದ್ರೆ ಅದರ ಪ್ರತಿಕ್ರಮಣ ಮಾಡಿ. ಇದು ಬಯಕೆ ದ್ವೇಷದ ಲೆಕ್ಕಾಚಾರದ ವ್ಯವಹಾರ. ಅವರ ವತಿಯಿಂದ ನಾವಂತೂ ಟ್ರೈ ಮಾಡ್ತೇವೆ, ಆದರೆ ಅವರಿಗೆ ದುಃಖವಿದೆ. ಆಗ ಮನಸ್ಸಿನೊಳಗೇನೆ 10-20 ನಿಮಿಷ ಕೂತ್ಕೊಂಡು ಅತ್ತೆಯ ಶುದ್ಧಾತ್ಮ ನೋಡಿ ಮತ್ತೆ ಪ್ರತಿಕ್ರಮಣ ಮಾಡಿ, ಭಾವನೆ ಮಾಡಿ. ಇದು ಫಾಯಿಲು ಸಂಭಾವದಿಂದ ಹೊರತೆಗಿಬೇಕು, ಅವರಿಗೆ ದುಃಖವಾಗದಂತೆ ವ್ಯವಹಾರ ಮಾಡಬೇಕು. ಇಲ್ಲ ದೀಪಕಣ್ಣ, ಅದೇನಂದ್ರೆ ಎದುರಿನಿಂದ ಸ್ವಲ್ಪ ಆ ಕಡೆ ಸರಿದ್ ಬಿಟ್ರೆ ಆಗ ಫೈಲ್ 2 ಏನಾದ್ರೂ ಹೇಳಿದ್ರೆ ಆಗ ಏನು ಹೇಳ್ಕೊಡುದು ಅಂತ. ಆದ್ರೆ ಎದುರಿಂದ ಅವರ ಫೋರ್ಸ್ ಬಂದಾಗ ಏನು ಮಾಡೋಕ್ಕಾಗಲ್ಲ. ನೀವು ಹೇಳ್ಬೇಕು. ಆಗ್ತಾ ಇಲ್ಲ. ಆಯ್ತಮ್ಮ, ನಾನ್ ಗಮನ ಇಡ್ತೇನೆ, ಆಗ್ಲಿ, ನಾನ್ ಮಾತಾಡ್ತೇನೆ. ನೋಡಿ, ನಿನ್ನೆ ನಾನು ಹೇಳಿದ್ನಲ್ಲ, ವೈಫ್ ಹೇಳ್ತಾರೆ ಇವರ ಜೇಬಿಂದ ಹಣನೇ ಹೊರಬರುವುದಿಲ್ಲ. ಒಂದ್ ವೇಳೆ ವೈಫ್ಗೆ ಕೇಳಿದ್ರೆ ಸಂಸಾರ ಹೇಗೆ ನಡೀತಿದೆ, ಮಾತಿಗೆ ಖರ್ಚು ಕಂಟ್ರೋಲೇ ಇಲ್ಲ. ನಾವೀಗ ಇವರಿಬ್ಬರ ಮಾತನ್ನು ಕೇಳಲಿಕ್ಕೆ ಹೋದ್ರೆ ಸೋತ್ ಹೋಗ್ತೇವೆ. ಚಟ್ನಿ ಇಲ್ಲದೆ ಸ್ಯಾಂಡ್ವಿಚ್ ಹಾಕ್ತೇವೆ. ಅಂದ್ರೆ ಇವರ ಮಾತನ್ನು ಇಲ್ಲಿ ಬಿಟ್ಬಿಡ್ಬೇಕು, ಅವರ ಮಾತನ್ನು ಅಲ್ಲಿ ಬಿಡ್ಬೇಕು. ಮತ್ತೆ ಯಾರಿಗೆ ಶಾಂತಿ ಬೇಕು ಇಷ್ಟೇ ಹೇಳ್ಬೇಕು ನೀವು. ನಿಮ್ಗೆ ಶಾಂತಿ ಬೇಕಾ? ನಿಮ್ಮ ತಪ್ಪು ನೋಡಿ ಕ್ಷಮೆ ಬೇಡಿ, ಅಂದ್ರೆ ಬಿಡುಗಡೆಯಾಗತ್ತೆ. ಅಮ್ಮನಿಗೆ ಹೇಳಲಿಕ್ಕಾಗದಿದ್ರೆ ಹೇಳ್ಬೇಕು, ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ರಿಗೆ ಸದ್ಬುದ್ಧಿ ಸಿಗ್ಲಿ, ಸನ್ಮಾರ್ಗದಲ್ಲಿ ಹೋಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಈಗ ನನ್ಗಂತೂ ಹೆಚ್ಚೇನೂ ಹೊಳೆಯೋದಿಲ್ಲ, ನಾನ್ ಟ್ರೈ ಮಾಡ್ತೀನಿ, ಹಾಗೆ ಹೇಳಿ ಬಿಟ್ಬಿಡಿ. ದೀಪಕಣ್ಣ ಬೆನ್ನತ್ತಿ ಬಿಡ್ತಾರೆ. ಅವ್ರು ನಿಮ್ಮ ಹಿಂದೆ ಬರ್ಲಿ, ನೀವು ಆರಾಮವಾಗಿ ನೋಟ್ ಡೌನ್ ಮಾಡಿ, ಮತ್ತೆ ಮನೆ ಒಳಗೆ ಬರೋಕೆ ಮೊದಲು ಹೊರಗೆ ಬಿಟ್ಬಿಟ್ ಬನ್ನಿ. ಯಾಕೆಂದ್ರೆ ಅದು ಅವರ ವ್ಯೂ ಪಾಯಿಂಟ್. ಅವರ ವ್ಯೂ ಪಾಯಿಂಟ್ ಹೀಗೀಗಿದೆ, ಇವರ ವ್ಯೂ ಪಾಯಿಂಟ್ ಹೀಗಿದೆ. 2 ವ್ಯೂ ಪಾಯಿಂಟ್ ಯಾವಾಗ್ಲೂ ಕರೆಕ್ಟ್ ಜಜ್ಮೆಂಟ್ ನಿಮ್ಗೆ ಬರ್ಲಿಕ್ಕೇ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಇವರ ವ್ಯೂ ಪಾಯಿಂಟ್ನಿಂದ ಅವರು ಕರೆಕ್ಟ್, ಅವರ ವ್ಯೂ ಪಾಯಿಂಟ್ನಿಂದ ಅವರು ಕರೆಕ್ಟ್. ಅವರಿಗೆ ಶಾಂತಿ ಬೇಕಾಗಿದ್ರೆ ನಿರ್ದೋಷ ನೋಡಿದ್ರೆ ಶಾಂತಿ ಸಿಗುತ್ತೆ, ಇವರಿಗೆ ಶಾಂತಿ ಬೇಕಾದ್ರೆ ಅವರನ್ನು ನಿರ್ದೋಷ ನೋಡಿದ್ರೆ ಶಾಂತಿ ಸಿಗುತ್ತೆ. ಸ್ವತಃ ತಪ್ಪು ನೋಡಿದ್ರೇನೆ ಶಾಂತಿ ಸಿಗುತ್ತೆ. ಪೂಜ್ಯಶ್ರೀ, ಕಿರಣ್ಲದ್ದು ಒಂದು ಪ್ರಾಬ್ಲಮ್ ಇದೆ. ನಾನು ಮದರ್ ಇನ್ ಲಾನ ಬಗ್ಗೆ ಪ್ರತಿಕ್ರಮಣ ಮಾಡಲು ಕೂತ್ಕೊಂಡಾಗ ಮುಖ ಕಣ್ಣೆದುರು ಬರುತ್ತೆ, ತುಂಬಾ ಶಕ್ತಿ ಬೇಡ್ತೀನಿ, ಪ್ರತಿಕ್ರಮಣ ಆಗುವುದಿಲ್ಲ. ಅದಕ್ಕೆ ನನಗೆ ನೀವು ಉಪಾಯ ಹೇಳಿ. ಆಕ್ಚುಲಿ ಏನಂದ್ರೆ, ಇಬ್ಬರು ಸ್ತ್ರೀಯರ ಪ್ರಕೃತಿ ಹೇಗಿರುತ್ತೆ, ಒಮ್ಮೆ ನಿಮ್ಮ ತಪ್ಪುಗಳನ್ನು ಎತ್ತಿ ಹಿಡಿದ್ರೆ 20 ವರ್ಷಗಳವರೆಗೆ ನಾವು ಮರೆಯೋದಿಲ್ಲ.
ಬುದ್ಧಿಗೆ ಅದು ನೆನಪಿರುತ್ತೆ. ಹೀಗ್ಯಾಕೆ ನನ್ನ ತಪ್ಪುಗಳನ್ನು ಹೇಳ್ತಾಳೆ? ಅವರಿಗೆ ಹೇಳಿ, ಅವರನ್ನು ಸುಧಾರಿಸಿ, ನನ್ಗ್ಯಾಕೆ ಹೇಳ್ತೀರಾ? ಅದು ಒಳಗೆ ಟಚ್ ಆಗ್ಬಿಡುತ್ತೆ, ನೆನಪಿನಲ್ಲಿರುತ್ತೆ, ಅಭಿಪ್ರಾಯ ಕೊಡ್ತೇವೆ ನಾವು. ನಮಗೆ ಯಾವುದೇ ಆಕ್ಷೇಪ ಬಂದರೆ ಆಗ ನಾವು ಜ್ಞಾನದಿಂದ ಬೇರೆಯಾಗಿರ್ಬೇಕು. ಕಿರಣ್ಗೆ ಹೇಳುವುದು ನನ್ಗಲ್ಲ, ಮತ್ತೆ ಅವರು ಹೇಳುವುದಿಲ್ಲ. ಅವರು ಶುದ್ಧಾತ್ಮ, ತುಂಬಿದ ಸಾಮಗ್ರಿ ಹೊರ ಬರುತ್ತೆ. ಮತ್ತೆ ಕಿರಣ್ನ ಲೆಕ್ಕಾಚಾರ, ನಾನಂತೂ ಶುದ್ಧಾತ್ಮ. ಲೆಕ್ಕಾಚಾರ ಏನು ಅದನ್ನು ಮೊದಲು ತಿಳ್ಕೊಳ್ಳಿ. ನಾನು ಕರೆಕ್ಟು, ಐ ಆಮ್ ಆಲ್ವೇಸ್ ರೈಟ್, ನೀವು ತಪ್ಪು ಮಾಡ್ತೀರಿ, ನೀವು ಸುಳ್ಳು ಹೇಳ್ತೀರಿ, ಇಂಥ ಆರೋಪ ಬಂದೇ ಬರುತ್ತೆ. ನಮ್ಮ ಅಹಂಕಾರವನ್ನು ಯಾರು ಮುರಿತಾರೆ? ಮತ್ತೆ ಪತಿಯ ಅಹಂಕಾರವನ್ನು ನಾವು ಮುರಿತೀವಿ, ಆದರೆ ನಮ್ಮ ಅಹಂಕಾರವನ್ನು ಯಾರು ಮುರಿತಾರೆ? ಅಂದ್ರೆ ನಮ್ಮ ಅಹಂಕಾರವನ್ನು ಅತ್ತೆ ಮುರಿತಾರೆ. ಉಪಕಾರ ಹೇಳಿ. ಈ ಅಹಂಕಾರವನ್ನು ಮುರಿಯುವುದು ಸಂಸಾರದ ಸ್ವಭಾವನೇ ಹಾಗೆ. ಸಂಸಾರದ ನಿಯಮ, ಪ್ರಕೃತಿಯ ನಿಯಮ ಏನು? ಅಹಂಕಾರವನ್ನು ಮುರಿಯೋದು. ಅಹಂಕಾರವನ್ನು ಮುರಿದು ನೀವು ಭಗವಂತನಾಗ್ಬೇಕು. ಆದರೆ ನಾವು ಅಹಂಕಾರದ ರಕ್ಷಣೆ ಮಾಡ್ತೇವೆ, ಅಹಂಕಾರ ಮುರಿಯುವವರ ಮೇಲೆ ದೋಷ ಕೊಡ್ತೇವೆ. ಆದ್ರೆ ಈ ಜಾಗೃತಿ ಬಂದ್ಬಿಟ್ರೆ, ಅಹಂಕಾರ ಮುರಿಯುತ್ತಿದೆ, ಮಾನ ಮುರಿಯುತ್ತಿದೆ, ನನ್ನ ಮೋಹ ಮುರಿಯುತ್ತಿದ್ದಾರೆ, ಅವರ ಉಪಕಾರ ಅದು. ಬೊಗಾಟ ಬರುತ್ತೆ ಕಿರಣ್ಗೆ. ನೀವು ಒಳಗಿಂದಲೇ ಆನಂದ ಪಡಬೇಕು. ಸರಿ, ನನ್ನ ಮೋಹ ಮುರಿಯುತ್ತಿದೆ, ನನ್ನ ಅಹಂಕಾರ ಮುರಿಯುತ್ತಿದೆ, ಮೆಲ್ಲ ಮೆಲ್ಲನೆ ಈ ದೋಷ ಮುಗಿಯುತ್ತೆ, ನೀವು ಮುಕ್ತರಾಗ್ತೀರಿ. ಮತ್ತೆ ಅವರ ವತಿಯಿಂದ ನಿಮ್ಮ ಅಹಂಕಾರ ಮುಗಿಯುವವರೆಗೆ ಅವರ ವತಿಯಿಂದ ಆ ರೀತಿಯ ಆಕ್ಷೇಪ ಬರುವುದು ನಿಂತುಬಿಡುತ್ತೆ. ಯಾಕೆಂದ್ರೆ ಅವರು ಆಕ್ಷೇಪ ಕೊಡ್ತಿಲ್ಲ, ಅದು ನಮ್ಮ ಅಹಂಕಾರ ಮುರಿಯುವ ನಿಮಿತ್ತ. ನನ್ನ ಅಹಂಕಾರ ಮುರಿಯಿತು, ಎದುರಿನವ ಅಂತಹ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಇದು ನಿಯಮ. ಅಂದ್ರೆ ಇದು ಚಾನ್ಸ್. ಏನಾದ್ರೂ ಕೆಟ್ಟ ಶಬ್ದ ಬಂದ್ರೆ ಭುಗಾಟ ಬರುತ್ತೆ ಅಹಂಕಾರಕ್ಕೆ ಭುಗಾಟ ಯಾಕೆ ಬರುತ್ತೆ? ಯಾಕೆಂದ್ರೆ ಅದು ಅನ್ಯರ ಸೀಟ್ನಲ್ಲಿ ಕೂತಿದೆ. ನನ್ನದು ಸತ್ಯ, ನಾನು ವಿಶೇಷ, ನಾನು ಜಾಣೆ, ನಾನು ಒಳ್ಳೆಯವಳು. ಈ ಅಹಂಕಾರವನ್ನು ಮುರಿಲಿಕ್ಕಾಗಿ ಪ್ರಕೃತಿ ನಿಮಿತ್ತ ಕಳಿಸ್ತಿದೆ. ಈ ವಿಜ್ಞಾನವನ್ನು ನೀವು ಅರಿಯಿರಿ. ಮತ್ತೆ ಇದೇ ಕಾರಣದಿಂದಾಗಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಘರ್ಷಣೆ ಆಗುತ್ತೆ. ನಮ್ಮ ಅಹಂಕಾರ ಮುರಿಯುವ ಅದು ನಿಮಿತ್ತ. ಅಷ್ಟು ಅರಿತ್ ಬಿಟ್ರೆ ನೀವು ಅಹಂಕಾರ ಸ್ವರೂಪ ಅಲ್ಲ, ನೀವು ಶುದ್ಧಾತ್ಮ ಸ್ವರೂಪ ಆಗಿದ್ದೀರಿ. ಅಜ್ಞಾನ ದಶೆಯಲ್ಲಿ ಮೊದಲು ಅಹಂಕಾರವಿತ್ತು, ಈಗ ನೀವು ಬೇರೆಯಾಗಿದ್ದೀರಿ. ಅಹಂಕಾರವನ್ನು ಮುರಿಯಲು ಬಿಡಿ. ಮತ್ತೆ ನಿಮಿತ್ತಕ್ಕೆ ಉಪಕಾರ ಸ್ಮರಿಸಬೇಕು. ಮನಸ್ಸಲ್ಲಿ ನೀವು ಒಪ್ಕೊಳ್ಳಿ, ಅತ್ತೆಯ ತುಂಬಾ ಉಪಕಾರವಿದೆ, ನನ್ ದೋಷ ಮುರಿತಿದ್ದಾರೆ, ಮೋಹ ಮುರಿತಿದ್ದಾರೆ, ಅಹಂಕಾರ ಮುರಿತಾರೆ, ತುಂಬಾ ಉಪಕಾರ. 5-10 ಬಾರಿ ಹೇಳಿದ್ರೆ ಬುದ್ಧಿ ಪಾಸಿಟಿವ್ ಆಗತ್ತೆ. ನಂತರ ನಿರ್ದೋಷ ನೋಡುವ ಶಕ್ತಿ ಉಂಟಾಗತ್ತೆ. ನೀವೀಗ ಒಂದು ಉಪಾಯ ಮಾಡಿ, ದಾದಾಜಿಯವರ ನಿಜದೋಷ ದರ್ಶನದಿಂದ ನಿರ್ದೋಷ ಪುಸ್ತಕ ಓದಿ, ಸ್ಟಡಿ ಮಾಡಿ. ನಿರುಮವರ ಕಸೆಟ್ ಇದೆ, ಅತ್ತೆ ಸೊಸೆ ಪತಿ ಪ್ರಕೃತಿಯನ್ನು ಸ್ಟಡಿ ಮಾಡ್ಲಿಕ್ಕಾಗಿ ತುಂಬಾ ಬೆಸ್ಟ್ ಕಸೆಟ್. ಅದು 30-40 ಕಸೆಟ್ಸ್ ಇವೆ, ಖಂಡಿತ ಸ್ಟಡಿ ಮಾಡಿ. ಮತ್ತೆ ನಿಮ್ಮ ತಪ್ಪುಗಳನ್ನು ನೋಡುವ, ಬೇರೆತನದ ಜಾಗೃತಿ ಇಟ್ಟು ಪ್ರಕೃತಿಯ ಕ್ವಾಲಿಟಿ ಏನು, ಗುಣವೇನು, ದೋಷವೇನು ಎಲ್ಲ ಸ್ಟಡಿ ಮಾಡಿ. ತುಂಬಾ ಸುಲಭವಾಗಿ ನೀವು ಗೆದ್ಬಿಡ್ತೀರಾ. ಲಕ್ಕಿ ಅಂದ್ರೆ ಇಬ್ರೂ ಪತಿ ಪತ್ನಿ ಸತ್ಸಂಗಕ್ಕೆ ಬರ್ತಾ ಇದ್ದೀರಿ. ಈಗ ನಿಮ್ಮ ಪ್ರಾಬ್ಲಮ್ ಬೇಗನೆ ಸಾಲ್ವ್ ಆಗ್ಬಿಡುತ್ತೆ. ಹಾಗೆ ನೋಡಿದ್ರೆ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಆದರೂ ನಾನು ವಿಜ್ಞಾನ ಭಂಡಾರದಿಂದ ನಿರುಮಾ ಅವರ ಭಾವಚಿತ್ರ ಖರೀದಿ ಮಾಡಿದ್ದೇನೆ. ಅದರ ಮೇಲೆ ಬರೆದಿತ್ತು, ಪ್ರೇಮದಿಂದ ಇರಬೇಕು ಫ್ಯಾಮಿಲಿಯೊಂದಿಗೆ. ಅದರ ಅರ್ಥ ಸ್ವಲ್ಪ ನಿಮ್ಮ ಹೆಸರೇನು? ಕಲ್ಯಾಣಿ ಹೊಳ್ಳೆ ಅಂತ. ಹಾ, ಅದು ಶೋಲಾಪುರ. ಪ್ರೀತಿಯಿಂದ ಇರಿ. ನಿರುಮಾ ಅವರು ಅದು ಅವರ ಅಂತಿಮ ಸಮಯದಲ್ಲಿ ಡಿಂಪಲ್ ಅಣ್ಣಾಗೆ ಹೇಳಿದ್ರು, ಎಲ್ಲ ಮಹಾತ್ಮರಿಗೆ ಹೇಳಿ ಪ್ರೀತಿಯಿಂದ ಇರಬೇಕು ಅಂತ. ಪ್ರೀತಿ ಅಂದ್ರೆ ಏನು? ಪ್ರೀತಿ ಯಾವಾಗ ಹುಟ್ಟುತ್ತೆ? ಮೊದಲು ದ್ವೇಷ ಮುಗಿಬೇಕು ಯಾರ ಬಗ್ಗೆನು. ಈ ಜ್ಞಾನವೆಂದ್ರೆ ದೋಷ ಕಡಿಮೆ ಆಗುತ್ತೆ, ದ್ವೇಷ ಹೊರಟೋಗುತ್ತೆ. ಆಮೇಲೆ ಬಯಕೆ ಇದೆ. ಎಷ್ಟು ಫೈಲ್ಗಳನ್ನು ನಾವು ಸಂಭಾವದಿಂದ ಹೊರತೆಗಿತೇವೆ, ಬಯಕೆ ಎಷ್ಟು ಮುಗಿಯುತ್ತೆ, ಮೋಹ ಎಷ್ಟು ಮುಗಿಯುತ್ತೆ, ಅಷ್ಟು ಪ್ರೀತಿ ಉಂಟಾಗತ್ತೆ. ಎಷ್ಟು ಅಂಶ ವಿತರಾಗತ ಉಂಟಾಗತ್ತೆ, ಅಷ್ಟು ಅಂಶ ಪ್ರೇಮ ಉಂಟಾಗತ್ತೆ. ಈ ಪ್ರೀತಿಯ ಭಾವನೆಯನ್ನು ನಿರುಮಾ ಅವರು ಒಂದೇ ಸೆಂಟೆನ್ಸ್ನಲ್ಲಿ ಇಡೀ ಜೀವನದ ಪುರುಷಾರ್ಥಕ್ಕಾಗಿ ದಾರಿ ತೋರಿಸಿದ್ದಾರೆ. ಈ ದಾರಿಯಲ್ಲಿ ಮುನ್ನುಗ್ಗಿ. ಪ್ರೀತಿ ಅಂದ್ರೆ ಏನು? ಯಾರಾದರೂ ಅವಮಾನ ಮಾಡಿದ್ರೆ ಅವರ ಬಗ್ಗೆ ದ್ವೇಷವಲ್ಲ, ಮರ್ಯಾದೆ ಕೊಟ್ರೆ ಬಯಕೆ ಇರಬಾರ್ದು. ಬಯಕೆ ದ್ವೇಷ ಇಲ್ಲದೆ ಪ್ರೀತಿ ಇಡಿ. ಅವಮಾನ ಮಾಡಿ ಹೊರಟೋದ್ರು 4 ತಾಸುಗಳ ನಂತರ ಪುನಃ ಬಂದ, ನೀವು ಅಷ್ಟೇ ಪ್ರೀತಿ ಇಡಿ ಅವನ ಬಗ್ಗೆ. ಮತ್ತೆ ಆ ಪ್ರೀತಿಯ ಬಗ್ಗೆ ನಿರುಮಾ ಅವರು ಹೇಳಬಯಸ್ತಿದ್ರು, ನೀವೆಲ್ಲರೂ ಪ್ರೀತಿಯಿಂದ ಇರಿ, ಮನೆಯಿಂದ ಶುರು ಮಾಡಿ. ಸತ್ಸಂಗದಲ್ಲೂ ಕೋಆರ್ಡಿನೇಟರ್ ಇದ್ದಾರೆ, ಸೇವಾರ್ಥಿ ಇದ್ದಾರೆ, ಮಹಾತ್ಮರೊಂದಿಗೆ. ಹೀಗೆ ಮೆಲ್ಲ ಮೆಲ್ಲನೆ ನಮ್ಮ ಭಾವನೆ ಏನಿದೆ, ನಾವು ಮಹಾತ್ಮರಂತೆ ಪ್ರೀತಿಯಿಂದ ಇನ್ನೊಬ್ಬರೊಂದಿಗೆ ಇದ್ಬಿಟ್ರೆ ಆಮೇಲೆ ನಾವಂತೂ ಮೋಹಕ್ಕೆ ಅರ್ಹತೆ ಪಡೆದೇ ಪಡಿತೀವಿ.
ಅದೇನಂದ್ರೆ ನೀವೇನಂತೀರಿ? ನೀನ್ ನನ್ನೊಂದಿಗೆ ಪ್ರೀತಿಯಿಂದಿರು. ಇದು ಮರ್ಯಾದೆ ಬೇಡುತ್ತೆ. ಇದು ಎಂದೂ ಆಗ್ಲಿಕ್ಕಿಲ್ಲ. ನಾವು ಇನ್ನೊಬ್ಬರಿಗೆ ಪ್ರೀತಿ ಕೊಡಬೇಕು, ಆಗ ಆಗ್ಬಹುದು. ಎದುರಿನವರು ಪ್ರೀತಿ ಇಟ್ರೆ, ಪ್ರೀತಿಯಿಂದ ಮಾತನಾಡೋದು, ಆ ಅಪೇಕ್ಷೆಯನ್ನೇ ಹೊರಹಾಕಿ ನಾವು ಇನ್ನೊಬ್ಬರೊಂದಿಗೆ ಪ್ರೀತಿಯಿಂದಿರಬೇಕು, ಆ ಜಾಗೃತಿ ಇಡಿ. ಇದು ನಮ್ಮ ಜೀವನದ ಧ್ಯೇಯ, ಪ್ರೇಮ ಸ್ವರೂಪದ್ದು. ಪ್ರೇಮ ಸ್ವರೂಪವಾಗ್ಬಿಟ್ರೆ ಅದು ಪೂರ್ಣ ಆಹುತಿ. ಈ ಕಾಲದಲ್ಲಿ ಈ ಜ್ಞಾನದಿಂದ ಇಲ್ಲಿ ತನಕ ತಲುಪಬಹುದು, ಮತ್ತೆ ಇಲ್ಲಿ ತಲುಪಿದ್ದೇವೆ. ಪೂಜ್ಯ ಶ್ರೀಗಳೇ, ಜಯ ಸಚ್ಚಿದಾನಂದ. ಹೇಳಿ. ಕರ್ಮಫಲ ಮತ್ತು ಕರ್ಮ ಪರಿಣಾಮದ ಬಗ್ಗೆ ಪೂಜ್ಯ ಶ್ರೀಗಳೇ ಉದಾಹರಣೆ ಕೊಡುತ್ತಾ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳಿಸ್ತೀರಾ? ಕರ್ಮಫಲ ಮತ್ತೆ ಕರ್ಮಫಲ ಪರಿಣಾಮ 3 ಶಬ್ದಗಳಿವೆ. ಕರ್ಮ ಬೀಜ, ಕರ್ಮಫಲ, ಕರ್ಮಫಲ ಪರಿಣಾಮ. ಒಬ್ಬ ಮನುಷ್ಯ 5,000 ದಾನ ಮಾಡಿದ. ಜನ ಹೇಳ್ತಾರೆ ಒಳ್ಳೆ ಸತ್ಕರ್ಮ ಮಾಡಿದ. ಆದರೆ ಹಿಂದಿನ ಜನ್ಮದಲ್ಲಿ ಭಾವನೆ ಮಾಡಿದ್ದ, ದೇವರಿಗೆ ಮಂದಿರ ಕಟ್ಟಿಸ್ತೀನಿ, ಸ್ವಲ್ಪ ಡೊನೇಷನ್ ಕೊಡ್ತೀನಿ. ಹಿಂದಿನ ಜನ್ಮದಲ್ಲಿ ಬೀಜ ಹಾಕಿದ್ದ. ಆ ಲೆಕ್ಕಾಚಾರದಿಂದ ಇಂದು ಫಲ ಬಂತು. 5,000 ದಾನ ಕೊಡ್ಬೋದು. ದಾನ ಕೊಟ್ಟ ಮೇಲೆ ಜನ ಸನ್ಮಾನ ನೀಡ್ತಾರೆ, ಬಹುಮಾನ ಕೊಡ್ತಾರೆ. ಅದು ಕರ್ಮಫಲ, ಅದರ ಪರಿಣಾಮ ಬಂತು. ಕರ್ಮಫಲ ಅನುಭವಿಸುವಾಗ ಒಳಗೆ ಭಾವನೆ ಇದೆ, ನನ್ನ ಹತ್ರ 5,000 ಇತ್ತು, 50,000 ಇದ್ದಿದ್ರೆ 50,000 ಕೊಡ್ತಿದ್ದೆ. ಈ ಭಾವನೆ, ಅದರ ಕಾಸಸ್ ನೆಕ್ಸ್ಟ್ ಲೈಫ್ನಲ್ಲಿ ಬಂದ್ಬಿಡುತ್ತೆ. ಕೆಲವರು ಮನಸ್ಸಿನಲ್ಲಿ ಹೀಗೆ ಯೋಚಿಸ್ತಾರೆ, ಇವರು ಸುಮ್ಮನೆ ಕೊಂಡು ಹೋದ್ರು, ಇವರಿಗೆ ಹಣ ಕೊಡ್ಲೇಬಾರ್ದಿತ್ತು ನಾವು. ಭಾವನೆ ಕೆಡಿಸಿದ್ರಿ, ಆ ಕಾಸಸ್ ಇದೇ ಲೈಫ್ನಲ್ಲಿ ಹಾಕ್ತೀರಿ, ಇನ್ನೊಂದು ಲೈಫ್ನಲ್ಲಿ ಅದರ ಫಲ ಸಿಗುತ್ತೆ. ಅಂದ್ರೆ ಬೀಜ ನಾವು ಏನು ಹಾಕಿದ್ದೆವು ಅದರ ಫಲ ಮತ್ತೆ ಅದರ ಪರಿಣಾಮ. ಕರ್ಮ ಬೀಜ, ಕರ್ಮಫಲ, ಕರ್ಮಫಲ ಪರಿಣಾಮ. ಇವತ್ತು ಸಿಟ್ಟು ಬರುತ್ತೆ, ಅದು ಕೂಡ ಕರ್ಮಫಲ. ಸಿಟ್ಟು ಮಾಡಿದ ಮೇಲೆ ಎದುರಿನವ ನಮ್ಗೆ ಬೈತಾನೆ, ಅದು ಕರ್ಮಫಲ ಪರಿಣಾಮ. ಸಿಟ್ಟು ಯಾಕೆ ಮಾಡಿದ್ರಿ? ಹಿಂದಿನ ಜನ್ಮದಲ್ಲಿ ಬೀಜ ಹಾಕಿದ್ದೀರಿ. ನನ್ನೊಂದಿಗೆ ಹೀಗೆ ಮಾಡಿದ್ರೆ ನಾನ್ ಬಿಡ್ಲಿಕ್ಕಿಲ್ಲ. ಭಾವಬೀಜ ಹಾಕ್ಬಿಟ್ರೆ ಇಂದಾಗ್ಬಿಡುತ್ತೆ. ಇವತ್ತು ಬೇಡವೆಂದ್ರೂ ಸ್ವಲ್ಪ ಘರ್ಷಣೆ ಆಗ್ಬಿಡುತ್ತೆ, ಮತ್ತೆ ಅದರ ಪರಿಣಾಮ ಬರುತ್ತೆ, ಕರ್ಮಫಲ ಪರಿಣಾಮ. ಸುಳ್ಳು ಹೇಳುವುದು ಕೂಡ ಅದು ಕರ್ಮಫಲ. ಸುಳ್ಳು ಹೇಳಿದ ನಂತರ ಜನರು ಅವಮಾನ ಮಾಡ್ತಾರೆ, ಎಲ್ರಿಗೂ ಹೇಳ್ತಾರೆ ಇವನು ಸುಳ್ಳು ಹೇಳ್ತಾನೆ. ವಿಶ್ವಾಸ ಇಡಬಾರ್ದು, ಅದು ಕರ್ಮಫಲ ಪರಿಣಾಮ. ಭಾವ ಸುಧಾರಿಸಿ ಸುಳ್ಳು ಹೇಳ್ಬಾರ್ದು ಅಂತ, ಅದು ವ್ಯವಹಾರ ಸತ್ಯದಂತೆ ಇಡಿ. ಭಾವ ಸುಧಾರಿಸಿ ಅಂದ್ರೆ ಇನ್ನೊಂದು ಜನ್ಮ ಸುಧಾರಿಸುತ್ತೆ. ಘನಶ್ಯಾಮ್ ಕಿವಾಣಿ ಅಂತ ಇಂದೋರದಿಂದ. ಹೇಳಿ. ಮೊಟ್ಟ ಮೊದಲು ನಾನು ದಾದಾ ಭಗವಾನ್, ನಿರುಮಾ ಮತ್ತು ನಿಮಗೆ ಕೋಟಿ ಕೋಟಿ ಧನ್ಯವಾದ ಕೊಡಬೇಕಂತಿದ್ದೇನೆ. ನೀವು ಬಹಳ ಉತ್ತಮವಾಗಿ ಭವ್ಯವಾಗಿ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀರಾ. ಜಗತ್ ಕಲ್ಯಾಣದ ಕಾರ್ಯ ಮಾಡ್ತಿದ್ದೀರಿ. ಅದರಿಂದ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಒಂದ್ ವೇಳೆ ಮೋಕ್ಷ ಆಗದಿದ್ರೂ ಇಲ್ಲಿ ಒಳ್ಳೆಯ ರೀತಿಯಿಂದ ಆನಂದವಾಗಿ ಖುಷಿಯಿಂದ ಇರ್ತಾರೆ. ಜೀವಿತದಲ್ಲೇ ಮೋಕ್ಷ ಏನಿದೆ ಅದನ್ನ ಫೀಲ್ ಮಾಡ್ತಾರೆ. ನಮ್ಗೆ ಬಹಳ ಆನಂದವಾಗ್ತಾ ಇದೆ. ನೀವು ಬಂದಾಗಿನಿಂದ ಇಂದೋರ್ಗೆ ನೀವು ಬಂದಾಗ ಜ್ಞಾನ ತಗೊಂಡಿದ್ದೇವೆ. ನಂದೊಂದು ಪ್ರಶ್ನೆ ಇದೆ ಚಿಕ್ಕದು. ಅದು ಥಿಯರಿಟಿಕಲಿ ಇದು ಟೋಟಲಿ ಕ್ಲಿಯರ್ ಆಗ್ಬಿಟ್ಟಿದೆ. ಘನಶ್ಯಾಮ್ ಬೇರೆ ಮತ್ತು ಶುದ್ಧಾತ್ಮ ಬೇರೆ ಅಂತ. ನಾನು ಅಶುದ್ಧ ಆತ್ಮ ಘನಶ್ಯಾಮ್ನೊಂದಿಗೆ ಮಾತನಾಡಬೇಕು, ಅವನನ್ನು ಸರಿದಾರಿಗೆ ತರಬೇಕು ಅಂತ. ಆದ್ರೆ ಇದು ಪ್ರಾಕ್ಟಿಕಲಿ ಅನುಭವಕ್ಕೆ ಬರಬೇಕು, ನಾನು ಶುದ್ಧಾತ್ಮ ಅಂತ, ಪ್ರತ್ಯೇಕ ಅಂತ. ಅದಕ್ಕೇನ್ ಮಾಡಿ? ಇದು ಈ ಜಾಗೃತಿ ಹೆಚ್ಚುತ್ತಲೇ ಅನುಭವದ ಅಂಶ ಹೆಚ್ಚುತ್ತೆ. ಪ್ರತೀತಿ ಕೂತಿದೆ, ನಾನು ಘನಶ್ಯಾಮನಲ್ಲ ಶುದ್ಧಾತ್ಮ ಅಂತ. ಈಗ 5 ಆಜ್ಞೆ ಉಪಯೋಗಿಸಿದರೆ ಜಾಗೃತಿ ಅನ್ನಲಾಗತ್ತೆ. ಮತ್ತೆ ಹೇಳ್ತಾರಲ್ಲ, ಯಾರಾದ್ರೂ ಅವಮಾನ ಮಾಡಿದ್ರು ಆಗ ಅಹಂಕಾರಕ್ಕೆ ಈರ್ಷೆ ಆಗುತ್ತೆ, ಭೊಗಾಟ ಬರುತ್ತೆ. ತಪಸ್ಸು ಮಾಡಬೇಕು. ತಪಸ್ಸಿಂದ ಅಹಂಕಾರ ಉರಿಯುತ್ತಾ ಹೋಗುತ್ತೆ ಮತ್ತು ಅನುಭವದ ಅಂಶ ಪ್ರಕಟವಾಗುತ್ತೆ. ಇವು ಸ್ಟೆಪ್ಗಳು. ಪ್ರತೀತಿ, ಲಕ್ಷ್ಯ, ಅನುಭವ, ಚಾರಿತ್ರ್ಯ ನಂತರ ಬರುತ್ತೆ. ಅಂದ್ರೆ ನಮ್ಮ ಜಾಗೃತಿ ಶುರುವಾಯಿತು. ಪ್ರತೀತಿ ಕೂತ್ಬಿಡ್ತು, ಜಾಗೃತಿ ಶುರುವಾಯಿತು. ಈಗ ಎಷ್ಟು 5 ಆಜ್ಞೆ ಉಪಯೋಗಿಸ್ತೀರಿ, ಹಾಗೆ ಅನುಭವದ ಅಂಶ ಮೆಲ್ಲನೆ ಹೆಚ್ಚುತ್ತೆ. ಅನುಭವ ಯಾವ್ದಕ್ಕೆ ಅಂತಾರೆ? ಯಾವ ಅವಮಾನ ಮೊದಲಾಗಿತ್ತು, ನಾವು 2 ದಿವಸ ಡಿಸ್ಟರ್ಬ್ ಆದೆವು, ಇನ್ನೊಮ್ಮೆ ಆಯಿತು, 10 ನಿಮಿಷದಲ್ಲಿ ಮುಗಿಯಿತು, ಮತ್ತೊಮ್ಮೆ ಆಯಿತು. ಟಚ್ಚೇ ಆಗೋದಿಲ್ಲ. ಇದು ಘನಶ್ಯಾಮನಿಗಾಗತ್ತೆ, ನನಗೆ ಟಚ್ಚೇ ಆಗೋದಿಲ್ಲ. ಈ ಅನುಭವ, ಯಾವ ದುಃಖ ಪರಿಸ್ಥಿತಿಯಿಂದ ವ್ಯಕ್ತಿಗಳಿಂದ ದುಃಖ ಬರ್ತಿತ್ತು, ಆ ದುಃಖ ಹಾಗೇನೆ ಹೋಗ್ಬಿಡುತ್ತೆ. ತಪ್ಪು ತಿಳುವಳಿಕೆಯಿಂದಾಗಿ ದುಃಖವಾಗಿತ್ತು. ನನಗೆ ಟಚ್ ಆಗೋದಿಲ್ಲ, ನಾನು ಅಲ್ವೇ ಅಲ್ಲ, ನಾನಂತೂ ಶುದ್ಧಾತ್ಮ. ಇದು ಶಬ್ದವಲ್ಲ, ಇದು ಅನುಭವ. ಆದ್ರೆ ಅದು ಅಂಶ ಅನುಭವ. ಜಾಗೃತಿ ಹೆಚ್ಚುತ್ತಾ ಸರ್ವಾಂಶಕ್ಕೆ ತಲುಪಿತು. ಅದನ್ನ ಸ್ಪಷ್ಟ ವೇದನೆ ಅನ್ನಲಾಗತ್ತೆ. ಸ್ಪಷ್ಟ ವೇದನೆ ಅಂದ್ರೆ ಹೇಳುವಾತ ನಾನಲ್ಲ, ನಡೆಯುವಾತ ನಾನಲ್ಲ, ತಿನ್ನುವಾತ ನಾನಲ್ಲ. ತಿನ್ನುವಾತ ನಾನಲ್ಲ ಅಂದ್ರೆ ಅರ್ಧ ತಿನ್ನುವಾತ
ತಿಂದ ಮತ್ತೆ ಪಾತ್ರೆ ಎತ್ಬಿಟ್ಟ. ಊಟ ಮಾಡೋದು, ನಾನು ಊಟ ಮಾಡೋದು ಇಲ್ಲ ಅಂದ್ರೆ ನಿರಾಹಾರಿ ಅಂದ್ರೆ ಸ್ಪರ್ಶವೇ ಆಗುದಿಲ್ಲ. ದುಃಖ ಸ್ಪರ್ಶವೇ ಆಗುದಿಲ್ಲ. ಅನುಭವ ಅಂದ್ರೆ ನಾನು ತಿನ್ನುವವನೇ ಅಲ್ಲ ಅಂತ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಅಹಂಕಾರ ಉತ್ಪನ್ನವೇ ಆಗುವುದಿಲ್ಲ, ಬುದ್ಧಿ ಉತ್ಪನ್ನವಾಗುವುದಿಲ್ಲ. ಜಾಗೃತಿ ಇರುತ್ತೆ. ಆತ್ಮದ್ದೇ ಅನುಭವ ಎಂದು ಅನ್ನಲಾಗುತ್ತೆ. ಇದು ಬರುತ್ತೆ, ಮೆಲ್ಲ ಮೆಲ್ಲನೆ ಬರುತ್ತೆ ಈ ಸ್ಟೇಜ್. ಹೌದು, ನಿಮ್ ಕೃಪೆಯಿಂದ ಅದೇ ಹಾಗೆ ಆಗ್ತಾ ಇದೆ. ಟಚ್ ಆಗೋದಿಲ್ಲ. ಹೇಗೆಂದ್ರೆ ನನ್ನ ಕಾರು ನಿಂತಿದೆ, ಯಾರೋ ಬೈದ್ಬಿಟ್ಟು ಹೋಗ್ಬಿಟ್ರು, ನನಗೆ ಯಾಕ್ ಚಿಂತೆ, ನಾನು ಕಾರಲ್ಲ. ಹಾಗೆ ಶರೀರ ರೂಪಿ ಕಾರು ನಾನಲ್ಲ, ನಾನ್ ಬೇರೆನೆ. ಈಗ ಯಾರಾದ್ರೂ ಕಾರ್ನಲ್ಲಿ ಡ್ರೈವರ್ ಇದ್ದಾನಲ್ಲ, ಅವನು ಹೊರಗೆ ಬರ್ತಾನೆ. ಏನು ನಿನ್ನ ಅಪ್ಪನ ರಸ್ತೆನಾ ಇದು ಅಂತ ಜಗಳ ಮಾಡ್ತಾನೆ. ಈ ಡ್ರೈವರ್ ಇಲ್ಲದ ಕಾರ್, ಈ ಗೂಗಲ್ ಕಾರ್ ಇದೆಯಲ್ಲ ಅಂತೇನೆ ಪುದ್ಗಲ್ ಕಾರ್ ಇದು. ಡ್ರೈವರ್ ಇಲ್ವೇ ಇಲ್ಲ. ಅಹಂಕಾರದ ಡ್ರೈವರ್ ಕೂಡ ಎತ್ಕೊಂಡು ಶುದ್ಧಾತ್ಮನ ಸೀಟ್ನಲ್ಲಿ ಕೂತಿದ್ದಾನೆ. ಅಂದ್ರೆ ಈಗ ಇದು ಅಡ್ಡಿ ಇಲ್ಲದೆ ಕಾರ್ ನಡೀತಾ ಇದ್ರೆ ಅದನ್ನ ಅನುಭವ ಅಂತಾರೆ. ಅಡ್ಡಿ ಮಾಡಿಬಿಟ್ರೆ ಅದನ್ನು ನಾವು ಜಾಗೃತಿಯಲ್ಲಿ ತರ್ತೇವೆ. ಅಡ್ಡಿ ಮಾಡುವವನನ್ನ ಡಿಸಾಲ್ವ್ ಮಾಡ್ತಾ ಹೋಗ್ತೇವೆ. ಸರಿಯಾಗಿದೆ. ಧನ್ಯವಾದ. ಜಯ ಸಚ್ಚಿದಾನಂದ. ಅದೇನೆಂದ್ರೆ ತೀರ್ಥಂಕರರ ದರ್ಶನವಿಲ್ಲದೆ ಮೋಕ್ಷ ಸಂಭವವಿಲ್ಲ. ನನಗೆ ತಿಳಿಯಬೇಕಾಗಿದೆ, ಶ್ರೀರಾಮಚಂದ್ರನಿಗೆ ಯಾವ ತೀರ್ಥಂಕರರ ದರ್ಶನವಾಗಿದೆ? ನವೀನಾಥ್ ಭಗವಂತ 20ನೇ ತೀರ್ಥಂಕರಿದ್ರು, ಅವರ ದರ್ಶನವಾಗಿತ್ತು. ಮತ್ತೆ ಸೀಮಂದರ್ ಸ್ವಾಮಿ ತೀರ್ಥಂಕರರು ಈಗ ಪ್ರೆಸೆಂಟ್, ಅವರಿಗೆ ಯಾವ ತೀರ್ಥಂಕರರ ದರ್ಶನ ಆಗಿದೆ? ಯಾರೇ ತೀರ್ಥಂಕರಿರ್ಲಿ, ಮಹಾವೀರ ಭಗವಂತ ತೀರ್ಥಂಕರಿದ್ದಾರೆ, ಅವರ ಹಿಂದಿನ ಜನ್ಮ ಮತ್ತೆ ಅದರ ಹಿಂದಿನ ಜನ್ಮ, 2 ಜನ್ಮ ಯಾರೇ ಜ್ಞಾನಿ ತೀರ್ಥಂಕರರು ಅವರಿಗೆ ಸಿಕ್ಕಿದ್ದಾರೆ. ಮತ್ತೆ ಅವರ ತೀರ್ಥಂಕರ ನಾಮಕರ್ಮ ಬಂಧನವಾಗ್ಬಿಡುತ್ತೆ. ಸರಿ. ಮತ್ತೆ ಈ ಜನ್ಮದಲ್ಲಿ ತೀರ್ಥಂಕರರು ಆದಾಗ ಅವರಿಗೆ ಯಾರೇ ಗುರು ಇರುವುದಿಲ್ಲ, ಸರಿ. ಸ್ವಯಂ ಪ್ರಕಟವಾಗ್ತಾರೆ. ಅವರ ಜನ್ಮದಿಂದಲೇ 3 ಜ್ಞಾನವಿರುತ್ತೆ. ಮತಿಜ್ಞಾನ, ಶ್ರುತಿಜ್ಞಾನ, ಅವಧಿಜ್ಞಾನ. ದೀಕ್ಷೆಯ ಉದಯ ಬರುತ್ತೆ. ದೇವದೇವಿಗಳು ಹೇಳ್ತಾರೆ ನಿಮ್ಮ ಉದಯವಾಗಲಿದೆ, ಗೃಹಸ್ಥಾಶ್ರಮ ಬಿಟ್ಟುಬಿಡಿ. ಆಗ ಮನ ಪರಿವರ್ತನೆ ಜ್ಞಾನವಾಗತ್ತೆ. ಆಮೇಲೆ ತನ್ನಷ್ಟಕ್ಕೆ ಜ್ಞಾನವಾಗುವುದರಿಂದ ಕೇವಲ ಜ್ಞಾನಕ್ಕೆ ತಲುಪ್ತಾರೆ. ಈ ಲೈಫ್ನಲ್ಲಿ ಅವರಿಗೆ ಯಾರೇ ಗುರು ಇರುವುದಿಲ್ಲ. ಇದು ಪ್ರಕೃತಿಯ ನಿಯಮ. 3 ಜನ್ಮಕ್ಕೆ ಮುಂಚೆ ಅವರಿಗೆ ಜ್ಞಾನಿ ಸಿಕ್ಕಿರ್ಬಹುದು, ತೀರ್ಥಂಕರು ಸಿಕ್ಕಿರ್ಬಹುದು. ತೀರ್ಥಂಕರ್ ಗೋತ್ರ, ತೀರ್ಥಂಕರ ನಾಮಕರ್ಮದ ಬೀಜ ಬೀಳುತ್ತೆ. ಅಂಥ ನಿಯಮವಿದೆ. ಹೇಳಿ. ಜಯ ಸಚ್ಚಿದಾನಂದ. ಥ್ಯಾಂಕ್ ಯು ವೆರಿ ಮಚ್. ವಿ ಲೈಕ್ ಟು ಥ್ಯಾಂಕ್ ಯು ಆಲ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಎಲ್ಲಕ್ಕಿಂತ ಮೊದಲು ನಾವೆಲ್ಲರಿಗೆ ಧನ್ಯವಾದ ಹೇಳ ಬಯಸ್ತೀವಿ. I would like to share my experience before Jnana, after Jnana. Before Jnana, I was nervous about it. I had a lot of doubts. ನನಗೆ ಜ್ಞಾನ ಪಡೆಯುವ ಮೊದಲು ಹಾಗೂ ಆನಂತರದ ಎಕ್ಸ್ಪೀರಿಯನ್ಸ್ ಅನ್ನು ಹಂಚಲಿಕ್ಕಿದೆ. ಜ್ಞಾನ ಪಡೆಯುವ ಮೊದಲು ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಮತ್ತು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇತ್ತು. And now, after the Jnana, I don't know what kind of peace I'm experiencing now. ಜ್ಞಾನ ಪಡೆದ ಬಳಿಕ ನಾನು ವರ್ಣಿಸಲಾರೆ. ಒಂದು ಅಲೌಕಿಕ ಶಾಂತಿ ತುಂಬಾ ಒಳ್ಳೆಯದು. ಅನುಭವವಾಗ್ತಿದೆ. I feel I can say that never in my life I felt this peace in my life, in my body, even my thoughts, my soul, so relaxed and positive. ನಾನು ಹೇಳಬಲ್ಲೆ, ನನ್ನ ಜೀವನದಲ್ಲಿ ಇಂಥ ಶಾಂತಿ ಎಂದೂ ಅನುಭವವಾಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ಆನಂದವಾಗ್ತಿದೆ, ಎಷ್ಟೊಂದು ಪಾಸಿಟಿವ್ ಮತ್ತು ಮನದಲ್ಲಿ ತುಂಬ ಆನಂದ ಅನುಭವಿಸ್ತಿದ್ದೇನೆ. I want to thank you from my heart for this experience. Thank you very much. ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಿದ್ದೇನೆ ಈ ಅನುಭವಕ್ಕಾಗಿ. 100 ಜನ್ಮ ಪೂರ್ತಿ ಆಯ್ತು. ನಾನ್ ಶುದ್ಧಾತ್ಮ. ಸೋಯನ್ಮ ಪೂರ. ಎಸ್. Akaren is Al minus Spanish. ಆಲ್ಮಾ ಅಂದ್ರೆ ಪ್ಯೂರ್ ಸೋಲ್. ಪ್ಯೂರ್ ಸೋಲ್. Pure soul, yes. ಓಕೆ. ಜಯ ಜೈ ಸಚ್ಚಿದಾನಂದ. ಸಚ್ಚಿದಾನಂದ. Jai Satchidananda. ದಾದಾಜಿಯವರ ಜ್ಞಾನ ಹೀಗಿದೆ. ಶಬ್ದದಿಂದ, ಭಾಷೆಯಿಂದ, ಬುದ್ಧಿ ಆತ್ಮದಿಂದ ಬೇರೆಯಾಗಿದೆ, ನೇರ ಆತ್ಮಕ್ಕೆ ತಲುಪುತ್ತೆ. ಆತ್ಮ ಜಾಗೃತಿಯಲ್ಲಿ ಬರುತ್ತೆ, ಮತ್ತೆ ಆತ್ಮ ಜಾಗೃತಿಗೆ ಟಚ್ ಆಗುತ್ತೆ. ದೀಪಕಣ್ಣ, ನಾನು 2011ರಲ್ಲಿ ಜ್ಞಾನ ತಗೊಂಡಿದ್ದೆ.
ಅಲ್ಲದೆ ನಾನು ಶುದ್ಧಾತ್ಮ ಅಂತ ಜ್ಞಾನ ಮತ್ತು ತಿಳುವಳಿಕೆ ಬಂದ್ಬಿಟ್ಟಿದೆ. ಆದರೆ ಈ ಆತ್ಮದ ಮೂಲ ಅಸ್ತಿತ್ವ ಏನಿದೆ ಅದು ಇದೇ ಜ್ಞಾನ ಮತ್ತು ತಿಳುವಳಿಕೆಯೋ ಅಥವಾ ಇನ್ನೇನಾದ್ರೂ ಮೂಲ ಅಸ್ತಿತ್ವ ಇನ್ನು ಮುಂದೆ ತಿಳಿಬಹುದು? ಅಸ್ತಿತ್ವ ಅದೇ ಇರುತ್ತೆ, ಆದ್ರೆ ವಸ್ತುತ್ವದ ಅನುಭವ ಇರಲಿಲ್ಲ. ನಿಮ್ಮ ಹೆಸರೇನು? ನಾನು ಶುಭಂ ಅಂತ. ವಸ್ತುತ್ವ ಅಂದ್ರೆ ನಾನು ಸ್ವತಃ ಯಾರು ಅದು ಗೊತ್ತಿದ್ದಿಲ್ಲ. ಜನರು ಯಾವ ಹೆಸರಿಂದ ನನ್ನನ್ನು ಕರೀತಾರೆ, ನೀವು ಶಿವಂ ಅಂತ ಅವ್ರು ಒಪ್ಕೊಂಡ್ರು. ಅಸ್ತಿತ್ವ ಇದೆ, ನಾನು, ಅದು ಸದಾಕ್ಕಾಗಿ. ರಾಂಗ್ ಬಿಲೀಫ್ ಇದೆ ನಾನ್ ಶಿವಂ ಅಂತ. ಈಗ ಜ್ಞಾನ ತಗೊಂಡ ನಂತರ ಜಾಗೃತಿ ಪುನಃ ಸಿಕ್ಕಿತು. ಶಿವಂ ಅಂತೂ ರಿಲೇಟಿವ್ ಸ್ವರೂಪ, ನಾನು ರಿಯಲ್ ಸ್ವರೂಪದಿಂದ ಶುದ್ಧಾತ್ಮ. ಶುದ್ಧಾತ್ಮದ ಜ್ಞಾನ ಅಂತೂ ಸಿಕ್ಕಿದೆ. ಆದರೆ ಶುದ್ಧಾತ್ಮದ ಮೂಲ ಅಸ್ತಿತ್ವ ಏನಿದೆ ಅದು ಇದೇ ಜ್ಞಾನ ಮತ್ತು ತಿಳುವಳಿಕೆಯೋ? ಅಷ್ಟೇ, ಜ್ಞಾನ ಮತ್ತೆ ತಿಳುವಳಿಕೆ. ನಿಜವಾದ ಜ್ಞಾನ, ನಿಜ ತಿಳುವಳಿಕೆ, ಅದು 100% ಕೇವಲ ಜ್ಞಾನ, ಕೇವಲ ದರ್ಶನವಾಯಿತು. ಸ್ವತಃ ಆತ್ಮನೇ ಅಜ್ಞಾನ ಮತ್ತು ಅದರ್ಶನದಿಂದ ವಿಮುಖವಾಗಿದೆ. ಅದನ್ನು ಬಹಿರ್ಮುಖ ಆತ್ಮ ಅನ್ನಲಾಗತ್ತೆ. ಅಸ್ತಿತ್ವ ಸ್ವತಃ ಅದೇ ಜಾಗದಲ್ಲಿದೆ, ಆದರೆ ರಾಂಗ್ ಬಿಲೀಫ್ ಆಗ್ಬಿಟ್ಟಿದೆ. ವಿಮುಖ ದೃಷ್ಟಿ ಅಂದ್ರೆ ಬಹಿರ್ಮುಖ ದೃಷ್ಟಿಯಾಗಿದೆ. ಈಗ ದೃಷ್ಟಿ ಬದಲಾಗಿದೆ. ನಾನು ಶುದ್ಧಾತ್ಮ, ನನ್ನ ಸ್ವರೂಪ ಅನಂತ ಜ್ಞಾನದ್ದು, ಅನಂತ ದರ್ಶನದ್ದು, ಅನಂತ ಸುಖದ್ದು, ಅನಂತ ಶಕ್ತಿ. ಹಾಗೆ ಈಗ ಆ ಬಿಲೀಫ್ ಕೂತಿದೆ. ಯಾವಾಗ ಅನುಭೂತಿ ಆಗತ್ತೆ, ಮೆಲ್ಲ ಮೆಲ್ಲನೆ ಸ್ಪಷ್ಟ ವೇದನ ತನಕ ಅದು ತಲುಪುತ್ತೆ. ಅನುಭೂತಿ ತನಕ ನಾವು 5 ಆಜ್ಞೆಗಳನ್ನು ಉಪಯೋಗಿಸಬೇಕು. ಅಲ್ಲಿವರೆಗೆ 5 ಆಜ್ಞೆಯ ಪುರುಷಾರ್ಥದಿಂದ ನಾವು ರಿಯಲ್ ದೃಷ್ಟಿಯಲ್ಲಿ ಬರ್ತೇವೆ, ಜ್ಞಾತ ದ್ರಷ್ಟ ಪದದಲ್ಲಿ ಬರ್ತೇವೆ. ನಿರಂತರ ಹೀಗಿದ್ಬಿಟ್ರೆ ಪೂರ್ಣಾಹುತಿ. ಅಜ್ಞಾನಿ ಕೂಡ ಅವನ ಅಸ್ತಿತ್ವ ನಿಜದ್ದು, ನಾನೇ ಅಂತ. ವಸ್ತುತ್ವದ ಅವನಿಗೆ ಅನುಭವ ಇಲ್ಲ. ಹೆಸರೇನಿಟ್ಟಿದ್ದಾರೆ ಅದನ್ನೇ ನಾನಂತ ಒಪ್ತಾನೆ. ಇವರ ಪತಿ, ಇವರ ಪುತ್ರ, ಹಾಗೇನೇ ಅವನು ಯೋಚಿಸ್ತಾನೆ. ಅವನಿಗೆ ಹೇಗೆ ಜ್ಞಾನ ಸಿಕ್ಕಿದೆ ಹಾಗೇನೆ ನಮ್ಗೆ ಜ್ಞಾನ ಸಿಕ್ಕಿದೆ. ನಾನು ರಿಲೇಟಿವ್ ಸ್ವರೂಪ ಅಲ್ಲ, ರಿಯಲ್ ಸ್ವರೂಪದಿಂದ ಶುದ್ಧಾತ್ಮ. ಆದ್ರೆ ಪ್ರತೀತಿ ಕೂತಿದೆ. ಈಗ 5 ಆಜ್ಞೆ ರೂಪಿ ಜಾಗೃತಿ ಉಪಯೋಗಿಸಬೇಕು. ಅದರ ಫಲ ಅನುಭೂತಿ ಬರುತ್ತೆ. ಅನುಭೂತಿಯಲ್ಲಿ ನಾವು ಮೂಲ ಸ್ವರೂಪದಲ್ಲಿ ಬರ್ತೇವೆ. ಸರಿ, ಧನ್ಯವಾದ. ಜಯ ಸಚ್ಚಿದಾನಂದ.